10 ದಿನಗಳ ಬಳಿಕ ತಾತ್ಕಾಲಿಕ ಕದನ ವಿರಾಮ ಬಿದ್ದಿದ್ದೇಕೆ? ನಾಗರಿಕರ ಸ್ಥಳಾಂತರಕ್ಕೆ ರಷ್ಯಾ ಕೊಟ್ಟಿರೋ ಡೆಡ್ಲೈನ್ ಏನು? ಸಂಜೆ ಬಳಿಕ ಮತ್ತೆ ಭೀಕರ ದಾಳಿ ನಡೆಯುತ್ತಾ? ನೋಡೋಣ ಕದನ ವಿರಾಮ ನ್ಯೂಸ್ ಟಾಪ್ 9 ನಲ್ಲಿ. ಉಕ್ರೇನ್ನಲ್ಲಿ ಭೀಕರ ಯುದ್ಧ ನಡೆಸುತ್ತಿದ್ದ ರಷ್ಯಾ ಕದನ ವಿರಾಮ ಘೋಷಿಸಿದೆ. ಮಾನವೀಯ ದೃಷ್ಟಿಯಿಂದ ಹಾಗೂ ಯುದ್ಧ ಪೀಡಿತ ಪ್ರದೇಶದಲ್ಲಿ ಸಿಲುಕಿರುವವರ ರಕ್ಷಣೆಗಾಗಿ ಉಕ್ರೇನ್ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಕದನ ವಿರಾಮದ ಬಗ್ಗೆ ರಷ್ಯಾದ ರಕ್ಷಣಾ ಸಚಿವಾಲಯ ಮಾಹಿತಿ ನೀಡಿದೆ. ಉಕ್ರೇನ್ನಲ್ಲಿ 10 ದಿನಗಳ ಬಳಿಕ ರಣಭೀಕರ ಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ. 10 ದಿನದ ನಂತರ ರಷ್ಯಾ ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದೆ. ಹೀಗಾಗಿ ಉಕ್ರೇನ್ ನೆಲದಲ್ಲಿ ರಷ್ಯಾ ದಾಳಿ ನಿಲ್ಲಿಸಿದ್ದು, ಉಕ್ರೇನ್ನಲ್ಲಿ ಸಿಲುಕಿರುವವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಯುದ್ಧ ಪೀಡಿತ ಪ್ರದೇಶದಲ್ಲಿ ಸಿಲುಕಿರುವವರು ಸುರಕ್ಷಿತ ಸ್ಥಳಕ್ಕೆ ತೆರಳಲು ರಷ್ಯಾ ಅನುವು ಮಾಡಿಕೊಟ್ಟಿದೆ. ಉಕ್ರೇನ್ ತೊರೆಯಲು ಇನ್ನು 3.5 ಗಂಟೆಗಳ ಕಾಲಾವಕಾಶ ಮಾತ್ರ ಇದೆ. ಭಾರತೀಯ ಕಾಲಮಾನ ಸಂಜೆ 5:30ರೊಳಗೆ ಉಕ್ರೇನ್ ತೊರೆಯಲು ನಾಗರಿಕರಿಗೆ ರಷ್ಯಾ ಡೆಡ್ಲೈನ್ ನೀಡಿದೆ. ಹೀಗಾಗಿ ಉಕ್ರೇನ್ ತೊರೆಯಲು ನಾಗರಿಕರು ಪರದಾಡ್ತಿದ್ದಾರೆ. ಭಾರತೀಯ ಕಾಲಮಾನ 11:30ರಿಂದ ಕದನ ವಿರಾಮ ಘೋಷಿಸಿದ್ದು, ಸಂಜೆ 5:30ರೊಳಗೆ ಉಕ್ರೇನ್ ತೊರೆಯಲು ಕಾಲಾವಕಾಶವಿದೆ. ಉಕ್ರೇನ್ನಲ್ಲಿ ರಷ್ಯಾ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದು, ನಾಗರಿಕ ಸ್ಥಳಾಂತರದ ಬಳಿಕ ಮತ್ತೆ ದಾಳಿ ಮಾಡುವ ಸಾಧ್ಯತೆ ಇದೆ. ನಾಗರಿಕ ಸುರಕ್ಷಿತ ಸ್ಥಳಾಂತರಕ್ಕೆ ಅವಕಾಶ ನೀಡಲು ರಷ್ಯಾ ಕ್ರಮ ಕೈಗೊಂಡಿದೆ. ನಾಗರಿಕರಿಗೆ ಸಮಸ್ಯೆಯಾದರೆ ರಷ್ಯಾಗೆ ಜಾಗತಿಕ ವಿರೋಧ ಎದುರಿಸಬೇಕಾಗಿದೆ. ಹೀಗಾಗಿ ನಾಗರಿಕ ಸುರಕ್ಷಿತ ಸ್ಥಳಾಂತರಕ್ಕೆ ಮಾತ್ರ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ತಾತ್ಕಾಲಿಕ ಕದನ ವಿರಾಮ ಘೋಷಿಸಿರುವ ರಷ್ಯಾ ಭಯಾನಕ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಉಕ್ರೇನ್ ಮೇಲೆ ಮುಗಿಬೀಳಲು ರಷ್ಯಾ ಸಿದ್ಧತೆ ನಡೆಸಿದ್ದು, ಸಂಜೆ ಬಳಿಕ ಮತ್ತಷ್ಟು ಭೀಕರ ದಾಳಿಯಾಗುವ ಸಾಧ್ಯತೆ ಇದೆ. ರಷ್ಯಾ ದಾಳಿಯಿಂದ ಉಕ್ರೇನ್ನಲ್ಲಿ ನೂರಾರು ಜನರು ಮೃತಪಟ್ಟಿದ್ದು, ಸಾವಿರಾರು ವಿದೇಶಿ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ. ಹೀಗಾಗಿ ತಾತ್ಕಾಲಿಕವಾಗಿ ಕದನ ವಿರಾಮ ಘೋಷಿಸಿದ್ದು, ಬಳಿಕ ಮತ್ತೆ ಭೀಕರ ದಾಳಿ ನಡೆಸುವ ಲೆಕ್ಕಾಚಾರ ಮಾಡಿದ್ದಾರೆ ಎನ್ನಲಾಗಿದೆ. ರಷ್ಯಾ ಯುದ್ಧದಾಹಕ್ಕೆ ಜಾಗತಿಕ ವಿರೋಧ ವ್ಯಕ್ತವಾಗಿದ್ದು, ವಿದೇಶಿ ಪ್ರಜೆಗಳಿಗೆ ತೊಂದರೆಯಾದರೆ ಸಮಸ್ಯೆ ಎದುರಾಗಲಿದೆ. ಅಲ್ಲದೆ ಹೊಸ ಸೇವೆ ನೀಡೋಲ್ಲ ಅಂತ ಮೈಕ್ರೋಸಾಫ್ಟ್ ತಿಳಿಸಿತ್ತು. ಇನ್ನು ರಷ್ಯಾ ಉಕ್ರೇನ್ ಯುದ್ಧದಿಂದ ವಿಶ್ವದ ಹಲವೆಡೆ ಷೇರುಪೇಟೆಯಲ್ಲಿ ಕುಸಿತವಾಗಿದೆ. ಭವಿಷ್ಯದಲ್ಲಿ ಆರ್ಥಿಕ ಹಿಂಜರಿತದ ಆತಂಕದಿಂದ ರಷ್ಯಾ ತಾತ್ಕಾಲಿಕವಾಗಿ ಕದನ ವಿರಾಮ ಘೋಷಿಸಿದೆ. ತಾತ್ಕಾಲಿಕ ಕದನ ವಿರಾಮ ಘೋಷಣೆಗೂ ಮುನ್ನ ರಷ್ಯಾ ಸೇನೆ ಉಕ್ರೇನ್ನ ಒಂದೊಂದೇ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದೆ. ಮೆಲಿಟಾಪೋಲ್ ನಗರಕ್ಕೆ ರಷ್ಯಾ ಸೈನಿಕರು ನುಗ್ಗಿದ್ದಾರೆ. ಯುದ್ಧ ಟ್ಯಾಂಕರ್ಗಳು ರಸ್ತೆಯುದ್ದಕ್ಕೂ ಸಾಲುಗಟ್ಟಿ ನಿಂತಿವೆ. ಇನ್ನು ಕೀವ್ ನಗರಕ್ಕೆ ಮತ್ತಷ್ಟು ರಷ್ಯಾ ಸೈನಿಕರು ದಾಂಗುಡಿ ಇಟ್ಟಿದ್ದಾರೆ. ವಾಹನಗಳಿಗೆ ಟಾರ್ ಮಿಸೈಲ್ ಸಿಸ್ಟಮ್ ಎಸ್ಕಾರ್ಟ್ ಕೊಟ್ಟಿದ್ದು, ಸಾಲು ಸಾಲಾಗಿ ವಾಹನಗಳು ಎಂಟ್ರಿ ಕೊಟ್ಟಿವೆ. ಯುಕ್ರೇನ್ನಲ್ಲಿ ರಷ್ಯಾ ಸೇನಾಪಡೆಗಳ ರಣಾರ್ಭಟ ಹೇಗಿತ್ತು? ಏರ್ ಸ್ಟ್ರೈಕ್ಗೆ 47 ಜನ ಸಾವಿಗೀಡಾಗಿ ಹಲವರು ಗಾಯಗೊಂಡಿದ್ದಲ್ಲಿ ಪರಮಾಣು ಸ್ಥಾವರ ಮೇಲಿನ ದಾಳಿ ಅಪರಾಧ ಅಂತ ಹೇಳಿದ್ಯಾರು? ನೋಡೋಣ ರಷ್ಯಾ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಉಕ್ರೇನ್ನಲ್ಲಿ ರಷ್ಯಾ ಸೇನಾಪಡೆಗಳು ರಣಾರ್ಭಟಿಸುತ್ತಿವೆ. ರಷ್ಯಾ ಡೆಡ್ಲಿ ದಾಳಿಯಿಂದ ಉಕ್ರೇನ್ ಸ್ಮಶಾನದಂತಾಗಿದೆ. ಸೈನಿಕರು ಸಜೀವ ದಹನವಾಗ್ತಿದ್ದು, ಉಕ್ರೇನ್ ಪ್ರಜೆಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಪಾರ್ಟ್ಮೆಂಟ್ಗಳು ಬ್ಲಾಸ್ಟ್ ಆಗಿದ್ದು, ಕಟ್ಟಡಗಳು ಧಗಧಗನೆ ಹೊತ್ತಿ ಉರಿಯುತ್ತಿವೆ. ಉಕ್ರೇನ್ನ ಚೆರ್ನಿಹಿಲ್ ಮೇಲೆ ಪುಟಿನ್ ಪಡೆ ಏರ್ ಸ್ಟ್ರೈಕ್ ಮಾಡಿದೆ. ಅಪಾರ್ಟ್ಮೆಂಟ್ ಸೇರಿ ವಿವಿಧೆಡೆ ಡೆಡ್ಲಿ ದಾಳಿ ನಡೆಸಿದ್ದು, ಅಪಾರ್ಟ್ಮೆಂಟ್ನ ಕೆಲ ಮಹಡಿಗಳು ಸ್ಫೋಟವಾಗಿದೆ. ವೈಮಾನಿಕ ದಾಳಿಯಲ್ಲಿ 47 ಜನರು ಸಾವಿಗೀಡಾಗಿದ್ದು, ಹಲವರಿಗೆ ಗಾಯವಾಗಿದೆ. ಫಾರ್ಮಸಿ ಹಾಗೂ ಆಸ್ಪತ್ರೆಗೂ ಹಾನಿಯಾಗಿದೆ ಅಂತ ಹೇಳಲಾಗ್ತಿದೆ. ಉಕ್ರೇನ್ನ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಶೆಲ್ ದಾಳಿ ಮಾಡಿದ್ದು, ರಷ್ಯಾ ದಾಳಿಯಿಂದ ಇಡೀ ಜಗತ್ತಿಗೆ ಆತಂಕ ಎದುರಾಗಿದೆ. ರಷ್ಯಾ ಕೇಕೆಯಿಂದ ಯುರೋಪ್ಗೆ ಭಯಾನಕ ಭೀತಿ ಕಾಡ್ತಿದ್ದು, ವಿಕಿರಣ ಸೋರಿಕೆಯಾದರೆ ಯುರೋಪ್ಗೆ ಭಾರೀ ಗಂಡಾಂತರ ಎದುರಾಗಲಿದೆ. ಸ್ಫೋಟ ಸಂಭವಿಸಿದ್ರೆ ಹಲವು ದೇಶಗಳಲ್ಲಿನ ಜನರ ಜೀವನವೇ ಅಂತ್ಯವಾಗುವ ಆತಂಕವಿದೆ. ಈ ಬಗ್ಗೆ ಖುದ್ದು ಉಕ್ರೇನ್ ಅಧ್ಯಕ್ಷರೇ ಭಾರೀ ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರ ಜೀವನೇ ಅಂತ್ಯವಾಗುತ್ತೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ರಷ್ಯಾ ಶೆಲ್ ದಾಳಿ ನಡೆಸಿದೆ. ರಷ್ಯಾ ಸೇನೆ ದಾಳಿಯಿಂದ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, 5 ಮಹಡಿಯ ತರಬೇತಿ ಕಟ್ಟಡ, ಲ್ಯಾಬೊರೇಟರಿಗೆ ಹಾನಿಯಾಗಿದೆ. ಅಲ್ಲದೆ 3 ಉಕ್ರೇನ್ ಸೈನಿಕರು ಬಲಿಯಾಗಿ 2 ಗಾಯವಾಗಿದೆ. ಇನ್ನು ಜಪೋರಿಜಿಯಾದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯುರೋಪ್ನ ಅತಿ ದೊಡ್ಡ ಹಾಗೂ ಜಗತ್ತಿನಲ್ಲೇ 10ನೇ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ. ಇದೇ ಪರಮಾಣು ವಿದ್ಯುತ್ ಸ್ಥಾವರ ಅರ್ಧ ಉಕ್ರೇನ್ ದೇಶಕ್ಕೆ ವಿದ್ಯುತ್ ಪೂರೈಕೆ ಮಾಡುತ್ತೆ.
ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ರಷ್ಯಾ ದಾಳಿಯನ್ನ ಅಮೆರಿಕ ರಾಯಭಾರ ಕಚೇರಿ ಖಂಡಿಸಿದೆ. ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡುವುದು ಅಪರಾಧ ಅಂತ ದಾಳಿ ಬಗ್ಗೆ ಉಕ್ರೇನ್ನಲ್ಲಿ ಅಮೆರಿಕ ರಾಯಭಾರ ಕಚೇರಿ ಟ್ವೀಟ್ ಮಾಡಿದೆ. ರಷ್ಯಾ ಯುದ್ಧದಿಂದ ಅಮೆರಿಕ ರಾಯಭಾರ ಕಚೇರಿ ಸದ್ಯ ಉಕ್ರೇನ್ ರಾಜಧಾನಿ ಕೀವ್ನಿಂದ ಸ್ಥಳಾಂತರ ಮಾಡಲಾಗಿದೆ. ಯುಕ್ರೇನ್ನ ರಕ್ತಸಿಕ್ತ ನೆಲದಲ್ಲಿ ರಷ್ಯಾ ಯುದ್ಧ ದಾಹ ಹೇಗಿದೆ? ಮತ್ತೊಂದು ಮಹಾನಗರ ವಶಕ್ಕೆ ಪಡೆಯಿತಾ ರಷ್ಯಾ ಸೇನೆ? ನ್ಯಾಟೋ ವಿರುದ್ಧ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಆಕ್ರೋಶ ಹೊರಹಾಕಿದ್ದಕ್ಕೆ ನೋಡೋಣ. ಟಾರ್ಗೆಟ್ ಯುಕ್ರೇನ್ ನ್ಯೂಸ್ ಟಾಪ್ 9ನಲ್ಲಿ. ರಷ್ಯಾ ಯುದ್ಧ ತೀವ್ರಗೊಳಿಸಿದ್ರೂ ಉಕ್ರೇನ್ ನೆರವಿಗೆ ನ್ಯಾಟೋ ಧಾವಿಸಿಲ್ಲ. ಹೀಗಾಗಿ ನ್ಯಾಟೋ ವಿರುದ್ಧ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಆಕ್ರೋಶ ಹೊರಹಾಕಿದ್ದಾರೆ. ಹಾರಾಟ ನಿಷೇಧ ವಲಯಕ್ಕೆ ಮನವಿ ಮಾಡಿದ್ದ ಜೆಲೆನ್ಸ್ಕಿ ನೋ ಫ್ಲೈ ಝೋನ್ಗೆ ಕೋರಿದ್ರು. ಅಲ್ಲದೆ ರಷ್ಯಾ ಬಾಂಬ್ ದಾಳಿ ತಡೆಗೆ ನೆರವು ಕೇಳಿದ್ರು. ಆದರೆ ಜೆಲೆನ್ಸ್ಕಿ ಮನವಿಯನ್ನ ನ್ಯಾಟೋ ಒಕ್ಕೂಟ ತಿರಸ್ಕರಿಸಿದೆ. ಹೀಗಾಗಿ ಮೊದಲೇ ಗೊತ್ತಿದ್ರೂ ನ್ಯಾಟೋ ಸೈಲೆಂಟ್ ಎಂದು ಬೇಸರ ಹೊರಹಾಕಿದ್ದಾರೆ. ಬಲಾಢ್ಯ ರಷ್ಯಾ ವಿರುದ್ಧ ಕಿಚ್ಚಿದಿಯಿಂದ ಹೋರಾಟ ನಡೆಸುತ್ತಿರುವ ಉಕ್ರೇನ್ ಸೈನಿಕರು ರಷ್ಯಾ ಸೇನೆಯನ್ನ ಹಿಮ್ಮೆಟ್ಟಿಸಲು ಹೊಸ ತಂತ್ರ ಮಾಡಿದ್ದಾರೆ. ರಷ್ಯಾ ಸೈನಿಕರ ಯುದ್ಧ ದಾರಿಗೆ ಬ್ಯಾರಿಕೇಡ್ ಬೇಲಿ ಹಾಕಿದ್ದಾರೆ. ಉಕ್ರೇನ್ ಸೇನೆ ಮುಳ್ಳಿನಂತೆ ಬ್ಯಾರಿಕೇಡ್ ಹಾಕಿದ್ದಾರೆ. ಒಡೆಸಾದ ರಸ್ತೆಗಳಲ್ಲಿ ಕಬ್ಬಿಣದ ಸರಳಿನಿಂದ ಮಾಡಿದ ಬ್ಯಾರಿಕೇಡ್ ಬೇಲಿಯನ್ನ ನಿರ್ಮಿಸಿದ್ದಾರೆ. ರಷ್ಯಾ ಸೇನೆ ವಿರುದ್ಧ ಹೋರಾಡ್ತಿರೋ ಉಕ್ರೇನ್ ಸೈನಿಕರಿಗೆ ನಾಗರಿಕರು ಮತ್ತು ರೈತರು ಬಲ ತುಂಬಿದ್ದಾರೆ. ರಣಕಣದಲ್ಲಿ ತಾವು ಕೂಡ ಸೇನಾನಿಯಂತೆ ಸಾಥ್ ಕೊಟ್ಟಿದ್ದಾರೆ. ರಣಾಂಗಣಕ್ಕೆ ಇಳಿದ ರಷ್ಯಾ ಟ್ಯಾಂಕರ್ಗಳನ್ನು ಸೀಸ್ ಮಾಡಿದ್ದಾರೆ. ರಷ್ಯಾ ಟ್ಯಾಂಕರ್ಗಳನ್ನು ರೈತರು ಎಳೆದೊಯ್ದಿದ್ದಾರೆ. ಟ್ರ್ಯಾಕ್ಟರ್ಗೆ ರಷ್ಯಾ ಯುದ್ಧ ಟ್ಯಾಂಕರ್ಗಳನ್ನು ಕಟ್ಟಿ ಎಳೆದುಕೊಂಡು ಹೋಗಿದ್ದಾರೆ. ಕಳೆದ 2 ದಿನಗಳಿಂದ ಉಕ್ರೇನ್ ಸೈನಿಕ ನಾಪತ್ತೆಯಾಗಿದ್ದು ತಂದೆಯನ್ನ ನೆನೆದು ಸೈನಿಕನ ಪುತ್ರಿ ಕಣ್ಣೀರು ಹಾಕಿದ್ದಾಳೆ. ಹೀಗಾಗಿ ಮಗಳಿಗಾಗಿ ಉಕ್ರೇನ್ ಸೈನಿಕ ಟಿಕ್ಟಾಕ್ ಮಾಡಿ ಕಳಿಸಿದ್ದಾರೆ. ಟಿಕ್ಟಾಕ್ ಮಾಡಿ ನಾನು ಸೇಫ್ ಆಗಿ ಇದ್ದೇನೆ ಅಂತ ಸಂದೇಶ ರವಾನಿಸಿದ್ದಾರೆ. ವಿಡಿಯೋ ನೋಡಿ ಕುಟುಂಬ ಪುತ್ರಿ ನಿಟ್ಟುಸಿರು ಬಿಟ್ಟಿದ್ದಾರೆ. ರಷ್ಯಾ ವಿರುದ್ಧದ ಯುದ್ಧದಲ್ಲಿ ಸೈನಿಕ ಮೃತಪಟ್ಟಿದ್ದಾರೆ ಅಂತ ಎಲ್ಲರೂ ತಿಳಿದಿದ್ರು. ರಣರಂಗದಲ್ಲಿ ಸಾವಿನ ಸನಿಹದಲ್ಲಿದ್ದರೂ ರಷ್ಯಾ ಉಕ್ರೇನ್ ಸೈನಿಕರು ಸ್ನೇಹ ತೋರಿದ್ದಾರೆ. ರಷ್ಯಾ ಸೈನಿಕರ ಮೇಲೆ ದಾಳಿ ಮಾಡಿ ಉಕ್ರೇನ್ ಸೈನಿಕರು ಸೆರೆ ಹಿಡಿದಿದ್ದಾರೆ. ಈ ವೇಳೆ ಉಕ್ರೇನಿಗರ ಬಳಿ ರಷ್ಯಾ ಸೈನಿಕರು ಸಿಗಾರ್ ಕೇಳಿದ್ದಾರೆ. ರಷ್ಯಾದ ಯುದ್ಧದಾಹದ ನಡುವೆ ಉಕ್ರೇನ್ ಸೈನಿಕರು ರಷ್ಯಾ ಸೈನಿಕರನ್ನ ಸಂತೈಸಿದ್ದಾರೆ. ವೋಲ್ನೋವಾಕಾಗೆ ರಷ್ಯಾ ಸೇನೆ ಲಗ್ಗೆ ಇಡ್ತಾ ಇದ್ದಂತೆ ಯುಕ್ರೇನ್ ಸೈನಿಕರು ಪ್ರತಿರೋಧ ಒಡ್ಡಿದ್ದು ಹೇಗೆ? ಟಾರ್ಗೆಟ್ ಫಿಕ್ಸ್ ಮಾಡಿ ರಷ್ಯಾ ಡ್ರೋನ್ ದಾಳಿ ನಡೆಸಿದ್ದಲ್ಲಿ ಕೀವ್ ಕಾರ್ಕ್ಯೂವ್ನತ್ತ ಮುನ್ನುಗ್ಗೋದಕ್ಕೆ ರಷ್ಯಾ ಆರ್ಮಿ ಠಿಕಾಣಿ ಹೂಡಿರೋದಲ್ಲಿ ನೋಡೋಣ. ಮಹಾಸಮರ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ನತ್ತ ರಷ್ಯಾ ಸೇನಾಪಡೆ ದಂಡೆತ್ತಿ ಹೋಗ್ತಿದೆ. ಕ್ರಿಮಿಯಾ ಪ್ರದೇಶದಲ್ಲಿ ರಷ್ಯಾ ಯೋಧರು ಬೀಡು ಬಿಟ್ಟಿದ್ದಾರೆ. ರಷ್ಯಾ ಸೈನ್ಯ ಕಪ್ಪು ಸಮುದ್ರದ ಬಳಿ ಠಿಕಾಣಿ ಹೂಡಿದೆ. ಕ್ರಿಮಿಯಾದಲ್ಲಿ ಯುದ್ಧ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಕೀವ್ ಖಾರ್ಕಿವ್ನತ್ತ ಮುನ್ನುಗ್ತಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಆಂತರಿಕವಾಗಿಯೂ ಬಿಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪುಟಿನ್ ರಷ್ಯಾದಲ್ಲಿ ಫೇಸ್ಬುಕ್, ಟ್ವಿಟರ್ ಬ್ಲಾಕ್ ಮಾಡಿದ್ದಾರೆ. ಅಲ್ಲದೆ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರಷ್ಯಾದಲ್ಲಿ ಫೇಸ್ಬುಕ್ ಬ್ಲಾಕ್ ಮಾಡಿದ್ದಾರೆ. ಈ ಬಗ್ಗೆ ಮೆಟಾ ಸಂಸ್ಥೆ ಹೇಳಿಕೆ ಬಿಡುಗಡೆ ಮಾಡಿದೆ. ಪುಟಿನ್ ಕ್ರಮದಿಂದ ಜನರಿಗೆ ಮಾಹಿತಿ ಸಿಗದಂತೆ ಆಗುತ್ತೆ. ಕೋಟ್ಯಂತರ ಜನರಿಗೆ ವಿಶ್ವಾಸಾರ್ಹ ಮಾಹಿತಿ ಸಿಗಲ್ಲ ಅಂತ ಮೆಟಾ ಸಂಸ್ಥೆ ಹೇಳಿದೆ. ಉಕ್ರೇನ್ ಮೇಲಿನ ಯುದ್ಧದಿಂದ ರಷ್ಯಾದಲ್ಲಿ ಮಾಧ್ಯಮ ನೀತಿ ಬದಲಾಗಿದೆ. ಹೀಗಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡೆಯನ್ನ ದೈತ್ಯ ಸುದ್ದಿ ಸಂಸ್ಥೆಗಳು ವಿರೋಧಿಸಿವೆ. ಅಲ್ಲದೆ ಜಾಗತಿಕ ಮಟ್ಟದ ವಾಹಿನಿಗಳು ರಷ್ಯಾದಿಂದ ಹೊರ ನಡೆದಿವೆ. ಸಿಎನ್ಎನ್, ಬಿಬಿಸಿ, ಬ್ಲೂಮ್ಬರ್ಗ್ ಸಿಬ್ಬಂದಿ ರಷ್ಯಾದಿಂದ ನಿರ್ಗಮಿಸಿದ್ದಾರೆ. ಮುಂದಿನ ಆದೇಶದವರೆಗೆ ಬ್ಲೂಮ್ಬರ್ಗ್ ನ್ಯೂಸ್ ರಷ್ಯಾದಲ್ಲಿ ಸ್ಥಗಿತವಾಗಿದೆ. ನಿನ್ನೆಯಷ್ಟೇ ರಷ್ಯಾದ ಟಿವಿ ರೇನ್ ಚಾನೆಲ್ ಸಿಬ್ಬಂದಿ ಲೈವ್ನಲ್ಲಿ ಹೊರ ನಡೆದಿದ್ರು. ಸಾಮೂಹಿಕವಾಗಿ ರಾಜೀನಾಮೆ ಸಲ್ಲಿಸಿ ಹೊರಬಂದಿದ್ರು. ಉಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಮುಂದುವರಿಸಿದ ಹಿನ್ನೆಲೆ ರಷ್ಯಾಗೆ ಆಪಲ್, ಮೈಕ್ರೋಸಾಫ್ಟ್ ಕಂಪನಿ ಶಾಕ್ ಕೊಟ್ಟಿದೆ. ರಷ್ಯಾದಲ್ಲಿ ಎಲ್ಲ ಉತ್ಪನ್ನಗಳ ಮಾರಾಟ, ಸೇವೆ ಸ್ಥಗಿತಗೊಳಿಸಿದೆ. ಮೈಕ್ರೋಸಾಫ್ಟ್ ಕಂಪನಿಯ ಉತ್ಪನ್ನ ಮಾರಾಟಕ್ಕೆ ಬ್ರೇಕ್ ಬಿದ್ದಿದೆ. ರಷ್ಯಾಗೆ ಹೊಸ ಉತ್ಪನ್ನ ಮಾರಾಟ ಮಾಡಲ್ಲ, ಸೇವೆ ನೀಡಲ್ಲ ಅಂತ ಅಧಿಕೃತವಾಗಿ ಮೈಕ್ರೋಸಾಫ್ಟ್ ಕಂಪನಿ ಘೋಷಣೆ ಮಾಡಿದೆ. ಇನ್ನು ರಷ್ಯಾಗೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಸಾಗಣೆ ಕೂಡ ಸ್ಥಗಿತವಾಗಿದೆ. ಯುಕ್ರೇನ್ನಿಂದ ಕನ್ನಡಿಗರನ್ನ ಕರೆತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ಯಾರು? ಕಾಲೇಜಿನಿಂದ ಡಿಬಾರ್ ಮಾಡಿದ್ದಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ್ಲಾ? ವೃದ್ಧನಿಗೆ ಥಳಿಸಿ ಪೊಲೀಸರು ಅಮಾನವೀಯವಾಗಿ ವರ್ತಿಸಿದ್ದಲ್ಲಿ ನೋಡೋಣ. ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ.
ಉಕ್ರೇನ್ನಿಂದ ಕನ್ನಡಿಗರನ್ನ ಕರೆತರಲು ಪ್ರಯತ್ನ ಮಾಡುತ್ತಿರುವುದಾಗಿ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಉಕ್ರೇನ್ನಿಂದ ಹಲವು ವಿದ್ಯಾರ್ಥಿಗಳನ್ನ ಗಡಿಭಾಗಕ್ಕೆ ಆಗಮಿಸುತ್ತಿರುವವರನ್ನ ಕರೆತರಲಾಗಿದೆ. ಆದರೆ ಕೆಲವು ಕಡೆ ಬರಲು ಆಗದೇ ಇರುವ ಪರಿಸ್ಥಿತಿ ಇದೆ. ಅಲ್ಲಿರುವವರನ್ನ ಸಂಪರ್ಕ ಸಾಧಿಸಿ ಕರೆತರಲು ಪ್ರಯತ್ನಿಸುತ್ತಿದ್ದೇವೆ. ನಾವು ಕೂಡ ಭಾರತದ ರಾಯಭಾರಿ ಗಡಿಯಲ್ಲಿರುವ ನಮ್ಮ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ. ನವೀನ್ ಮೃತದೇಹ ಪತ್ತೆ ಬಗ್ಗೆ ಮಾಹಿತಿ ಪಡೆಯುತ್ತೇನೆ ಅಂತ ಸಿಎಂ ತಿಳಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ವಿಧಾನಸಭೆಯಲ್ಲೇ ಉತ್ತರ ನೀಡುತ್ತೇವೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಪಾದಯಾತ್ರೆ ಮಾಡಿದ್ದಕ್ಕೆ ಮೇಕೆದಾಟು ಯೋಜನೆಗೆ 1,000 ಕೋಟಿ ಅನುದಾನ ಕೊಟ್ಟರು ಎಂದು ಕಾಂಗ್ರೆಸ್ ಆರೋಪ ಮಾಡಿತ್ತು. ಹೀಗಾಗಿ ಈ ಬಗ್ಗೆ ವಿಧಾನಸಭೆಯಲ್ಲೇ ಅವರಿಗೆ ತಕ್ಕ ಉತ್ತರ ನೀಡುವೆ ಎಂದು ಸಿಎಂ ಹೇಳಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿದ್ದ ಕಾರವಾರದ ಯುವಕ ಸುರಕ್ಷಿತವಾಗಿ ಮನೆ ಸೇರಿದ್ದು ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ಧನ್ಯವಾದ ಹೇಳಿದ್ದಾನೆ. ಪ್ರತೀಕ್ ಶೇಟ್ಗೆ ಸಿಹಿ ತಿನ್ನಿಸಿ ಪೋಷಕರು ಬರಮಾಡಿಕೊಂಡಿದ್ದಾರೆ. ಉಕ್ರೇನ್ನ ಉಝೋರ್ಡ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಯ ಎಂಬಿಬಿಎಸ್ ವಿದ್ಯಾರ್ಥಿಯಾಗಿರೋ ಪ್ರತೀಕ್ 1.5 ತಿಂಗಳ ಹಿಂದಷ್ಟೇ ಉಕ್ರೇನ್ಗೆ ಹೋಗಿದ್ದ. ಇನ್ನು ಉಕ್ರೇನ್ನಲ್ಲಿ ಪರಿಸ್ಥಿತಿ ಬಹಳ ಕ್ರಿಟಿಕಲ್ ಇದ್ದು ಆದಷ್ಟು ಬೇಗ ಅಲ್ಲಿಂದ ಎಲ್ಲರನ್ನ ಕರೆತರಬೇಕು ಅಂತ ಮನವಿ ಮಾಡಿದ್ದಾನೆ. ಚಾಮರಾಜನಗರದ ಮಡಹಳ್ಳಿ ಬಳಿಯ ಗುಮ್ಮಕಲ್ಲು ಗುಡ್ಡದಲ್ಲಿ ಬಂಡೆ ಕುಸಿತ ಪ್ರಕರಣ ಸಂಬಂಧ ಗಣಿಗಾರಿಕೆಯನ್ನ ಶಾಶ್ವತವಾಗಿ ನಿಲ್ಲಿಸುವಂತೆ ಮಡಹಳ್ಳಿ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಗಣಿಗಾರಿಕೆ ಶಬ್ದದಿಂದ ರಾತ್ರಿ ವೇಳೆ ಸರಿಯಾಗಿ ನಿದ್ದೆ ಬರ್ತಿಲ್ಲ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗ್ತಿದೆ. ಹೀಗಾಗಿ ಕೂಡಲೇ ಗಣಿಗಾರಿಕೆ ನಿಲ್ಲಿಸಬೇಕೆಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿ ಕಲ್ಲು ತೂರಾಟ ಹಿನ್ನೆಲೆ ನಾಳೆವರೆಗೆ ಆಳಂದ ತಾಲೂಕಿನಾದ್ಯಂತ ನಿಷೇಧಾಜ್ಞೆ ವಿಸ್ತರಣೆ ಮಾಡಲಾಗಿದೆ. ನಿಷೇಧಾಜ್ಞೆ ಜೊತೆಗೆ ಮದ್ಯ ಮಾರಾಟ ನಿಷೇಧಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಯಶವಂತ್ ಗುರುಕಾರ್ ಆದೇಶ ಮಾಡಿದ್ದಾರೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಮಾರ್ಚ್ 1ರಂದು ಗಲಾಟೆ ಕಲ್ಲು ತೂರಾಟ ನಡೆದಿತ್ತು. ಹೀಗಾಗಿ ಶಾಂತಿ ಸುವ್ಯವಸ್ಥೆ ಕೋಮು ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ನಿಷೇಧಾಜ್ಞೆ ವಿಸ್ತರಣೆ ಮಾಡಲಾಗಿದೆ. ಬಟ್ಟೆ ಅಂಗಡಿ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸರು ಬಂಧಿಸಿದ್ದಾರೆ. ಜಿಗಣಿ ಮೂಲದ ಆನಂದ್ ಬಂಧಿತ ಆರೋಪಿಯಾಗಿದ್ದಾನೆ. ಜನವರಿ 31ರಂದು ಸಂಪಿಗೆ ರಸ್ತೆಯ ಪ್ರಶಾಂತಿ ಸ್ಯಾರಿ ಸೆಂಟರ್ನಲ್ಲಿ ಆರೋಪಿ ಆನಂದ್ ಕಳ್ಳತನ ಮಾಡಿ ಪರಾರಿಯಾಗಿದ್ದ. 5ನೇ ಮಹಡಿಯ ಗ್ರಿಲ್ ಮುರಿದು 6.5 ಲಕ್ಷದಷ್ಟು ಹಣವನ್ನ ಹೊತ್ತೊಯ್ದಿದ್ದ. ಕಳ್ಳತನದ ಬಳಿಕ ಎಸಿ ಡಕ್ಕಿರೋ ಜಾಗದಿಂದ ಎಸ್ಕೇಪ್ ಆಗಿದ್ದ ಆರೋಪಿ ಆನಂದನ ಮೇಲೆ ಮಂಡ್ಯ, ಶಿವಮೊಗ್ಗದ ಠಾಣೆಗಳಲ್ಲೂ ಪ್ರಕರಣಗಳಿದ್ದು ಆರೋಪಿಯಿಂದ 5.8 ಲಕ್ಷ ರೂಪಾಯಿ ನಗದು ವಶಕ್ಕೆ ಪಡೆಯಲಾಗಿದೆ. ತಮ್ಮ 100ನೇ ಟೆಸ್ಟ್ ಪಂದ್ಯದಲ್ಲಿ ಕೊಹ್ಲಿ ಬರೆದ ದಾಖಲೆ ಏನು? ಆಸೀಸ್ ಕ್ರಿಕೆಟ್ ದಿಗ್ಗಜ ಶೇನ್ ವಾರ್ನ್ ಸಾವಿನ ಬಗ್ಗೆ ಥೈಲ್ಯಾಂಡ್ ಪೊಲೀಸರ ತನಿಖೆ ಹೇಗಿದೆ? ಅಪ್ಪು ಅಭಿನಯದ ಜೇಮ್ಸ್ಗೆ ವೆಲ್ಕಮ್ ಹೇಳಲು ರೆಡಿಯಾಗಿರೋ 32 ಕಟ್ಔಟ್ಸ್ ವಿಶೇಷತೆ ಏನು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ 8,000 ರನ್ ಪೂರೈಸಿದ ವಿರಾಟ್ ಕೊಹ್ಲಿ ಆಸೀಸ್ ದಿಗ್ಗಜ ರಿಕಿ ಪಾಂಟಿಂಗ್ ದಾಖಲೆ ಸರಿಗಟ್ಟಿದ್ರು. ವಿರಾಟ್ ತಮ್ಮ 100ನೇ ಪಂದ್ಯದಲ್ಲಿ 8,000 ರನ್ ಗಳಿಸಿದ ವಿಶ್ವದ 2ನೇ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ರು. ಈ ಹಿಂದೆ 2006ರಲ್ಲಿ ರಿಕಿ ಪಾಂಟಿಂಗ್ ಶತಕದ ಟೆಸ್ಟ್ ಪಂದ್ಯದಲ್ಲಿ 8,000 ರನ್ ಗಳಿಸಿದ ಸಾಧನೆ ಮಾಡಿದ್ರು. ಮೊಹಾಲಿ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆದ ಹನುಮ ವಿಹಾರಿ ಚೇತೇಶ್ವರ್ ಪೂಜಾರ ಸ್ಥಾನ ತುಂಬಿದ್ರು. ರೋಹಿತ್ ಔಟಾದ ಬಳಿಕ ಕ್ರೀಸ್ಗಿಳಿದ ಹನುಮ 128 ಬಾಲ್ಗಳಲ್ಲಿ 5 ಬೌಂಡರಿಗಳ ಸಹಿತ 58 ರನ್ ಗಳಿಸಿದ್ರು. ಇದರೊಂದಿಗೆ ಚೇತೇಶ್ವರ್ ಪೂಜಾರ ಸ್ಥಾನ ನಾನೇ ಬೆಸ್ಟ್ ಬ್ಯಾಟ್ಸ್ಮನ್ ಅನ್ನೋದನ್ನ ವಿಹಾರಿ ನಿರೂಪಿಸಿದ್ದಾರೆ. ಥೈಲ್ಯಾಂಡ್ನಲ್ಲಿನ ವಿಲ್ಲಾದಲ್ಲಿ ಉಳಿದುಕೊಂಡಿದ್ದ ಆಸೀಸ್ ದಿಗ್ಗಜ ಕ್ರಿಕೆಟಿಗ ಶೇನ್ ವಾರ್ನ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಶೇನ್ ವಾರ್ನ್ ಸಾವಿನ ಬಗ್ಗೆ ಥೈಲ್ಯಾಂಡ್ ಪೊಲೀಸರು ತನಿಖೆ ಆರಂಭಿಸಿದ್ದು ಕೆಲ ಪ್ರಮುಖ ಮಾಹಿತಿಗಳು ಲಭ್ಯವಾಗಿದೆ. ವಾರ್ನ್ ಸಾವನ್ನ ಥೈಲ್ಯಾಂಡ್ ಪೊಲೀಸರು ಅನುಮಾನಾಸ್ಪದ ಸಾವು ಎಂದು ಪರಿಗಣಿಸಿಲ್ಲ ಎಂದು ತಿಳಿದು ಬಂದಿದೆ. ಹಾಗಿದ್ರೂ ಸ್ಥಳೀಯ ಪೊಲೀಸರು ಶೇನ್ ವಾರ್ನ್ ಅವರ 3 ಸ್ನೇಹಿತರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಾರ್ನ್ ಮೃತಪಡುವ ಮುನ್ನ ಈ 3 ಸ್ನೇಹಿತರೊಂದಿಗೆ ಉಳಿದುಕೊಂಡಿದ್ರು ಎನ್ನಲಾಗಿದೆ. ರಣಜಿ ಟ್ರೋಫಿಯಲ್ಲಿ ಚೊಚ್ಚಲ ದ್ವಿಶತಕ ಸನಿಹದಲ್ಲಿದ್ದ ಕರ್ನಾಟಕದ ದೇವದತ್ ಪಡಿಕ್ಕಲ್ ನಿರಾಸೆ ಅನುಭವಿಸಿದ್ದಾರೆ. ಪುದುಚೇರಿ ವಿರುದ್ಧದ ಪಂದ್ಯದಲ್ಲಿ ಮೊದಲ ದಿನದಾಟದ ಅಂತ್ಯಕ್ಕೆ 161 ರನ್ ಗಳಿಸಿದ್ದ ಪಡಿಕ್ಕಲ್ 2ನೇ ದಿನ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಿಲ್ಲ. 309 ಬಾಲ್ಗಳಲ್ಲಿ 23 ಬೌಂಡರಿ, 2 ಸಿಕ್ಸರ್ ಬಾರಿಸಿದ್ದ ದೇವದತ್ 178 ರನ್ ಗಳಿಸಿ ಔಟ್ ಆದ್ರು.
ಟೆಸ್ಟ್ ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ ಮತ್ತೊಮ್ಮೆ ಬಿಗ್ ಇನ್ನಿಂಗ್ಸ್ ಕಟ್ಟಿದ್ರು. ಏಕದಿನ ಶೈಲಿಯಲ್ಲಿ ಹೊಡಿಬಡಿ ಆಟವಾಡಿದ ಪಂತ್ ಲಂಕಾ ಬೌಲರ್ಗಳನ್ನ ಚೆಂಡಾಡಿದ್ರು. ವೈಟ್ ಜೆರ್ಸಿಯಲ್ಲಿ ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸಿ ಪಂತ್ ಪರಾಕ್ರಮ ಮೆರೆದ್ರು. ಕೇವಲ 97 ಬಾಲ್ಗಳನ್ನ ಎದುರಿಸಿದ್ದ ರಿಷಬ್ 9 ಬೌಂಡರಿ 4 ಸಿಕ್ಸರ್ ನೆರವಿನಿಂದ 96 ರನ್ ಗಳಿಸಿದ್ರು. ಒಂದೇ ಒಂದು ಬೌಂಡರಿ ಬಾರಿಸಿ ಶತಕವನ್ನ ಸಂಭ್ರಮಿಸೋ ಲೆಕ್ಕಾಚಾರದಲ್ಲಿದ್ದ ಪಂತ್ಗೆ ಸುರಂಗ ಲಕ್ಮಲ್ ಆಘಾತ ನೀಡಿದ್ರು. ಅಭಿಮಾನಿಗಳು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಥಿಯೇಟರ್ಗಳ ಅಂಗಳದಲ್ಲಿ ಭರ್ಜರಿಯಾಗಿ ಕಟೌಟ್ಸ್ ನಿಲ್ಲಿಸಿ ಜೇಮ್ಸ್ ಆಹ್ವಾನ ಮಾಡೋ ಪ್ಲಾನ್ ಮಾಡಿದ್ದಾರೆ. ಪುನೀತ್ರ 30 ಸಿನಿಮಾದ ಕಟೌಟ್ಸ್ ರೆಡಿಯಾಗಿದೆ. ಬಹುಭಾಷಾ ನಟಿ ಜೆನಿಲಿಯಾ ಬರೋಬ್ಬರಿ 10 ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಜೆನಿಲಿಯಾ ಡಿಸೋಜಾ ಜನಾರ್ದನ್ ರೆಡ್ಡಿ ಪುತ್ರ ಕಿರೀಟಿ ಸಿನಿಮಾ ಮೂಲಕ ಮತ್ತೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಇದರಲ್ಲಿ ವಿಶೇಷ ಪಾತ್ರ ಇದೆ, ಹಾಗಾಗಿ ಸಿನಿಮಾ ಒಪ್ಕೊಂಡೆ ಅಂತ ಜೆನಿಲಿಯಾ ಹೇಳಿದ್ದಾರೆ. ಬಾಹುಬಲಿಯ ಮಾಂತ್ರಿಕ ನಿರ್ದೇಶಕ ರಾಜಮೌಳಿ ಹಾಗೂ ನಟ ಪ್ರಭಾಸ್ ಜೋಡಿ ಮಾಡಿದ್ದ ಮೋಡಿಗೆ ಭಾರತೀಯ ಚಿತ್ರರಂಗವೇ ಬೆರಗಾಗಿತ್ತು. ಸದ್ಯ ಬಾಹುಬಲಿ ಜೋಡಿ ಮತ್ತೆ ಒಂದಾಗತ್ತೆ ಅನ್ನೋ ಮಾತು ಕೇಳಿ ಬರ್ತಿದೆ. ರಾಜಮೌಳಿ ಅವರ ಜೊತೆ ಕೆಲಸ ಮಾಡೋದು ಇಷ್ಟ ಅಂತ ಪ್ರಭಾಸ್ ಹೇಳಿದ್ದು ಮತ್ತೆ ಒಂದಾಗಿ ಕೆಲಸ ಮಾಡೋ ಸೂಚನೆ ನೀಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಹೋಮ್ ಮಿನಿಸ್ಟರ್ ಸಿನಿಮಾ ಏಪ್ರಿಲ್ನಲ್ಲಿ ತೆರೆಗೆ ಅಪ್ಪಳಿಸಲಿದೆ. ಹೋಮ್ ಮಿನಿಸ್ಟರ್ ಸಿನಿಮಾದಲ್ಲಿ ಉಪ್ಪಿ ಜೊತೆ ವೇದಿಕಾ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಸುಜಯ್ ಕೆ ಶ್ರೀಹರಿ ಆಕ್ಷನ್ ಕಟ್ ಹೇಳಿರೋ ಸಿನಿಮಾವನ್ನ ಬರೋಬ್ಬರಿ 350ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆಗೆ ತರೋ ಪ್ಲಾನ್ನಲ್ಲಿದೆ ಚಿತ್ರತಂಡ. ಏಪ್ರಿಲ್ 1ಕ್ಕೆ ಉಪ್ಪಿ ಹೋಮ್ ಮಿನಿಸ್ಟರ್ ಸಿನಿಮಾ ರಿಲೀಸ್ ಆಗಲಿದೆ.